ಹಾಯ್ ಡಿಯರ್ಸ್, ಎಲ್ಲ ಹೆಂಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಸೂಪರ್ ಆಗಿದ್ದೀನಿ, ಮತ್ತೆ ತುಂಬ ಖುಷಿಯಾಗಿ ಕೂಡ ಇದ್ದೀನಿ. ಯಾಕೆ ಹೇಳಿ, ನಿಮ್ಗಳದ್ದು ಸಪೋರ್ಟ್ ನನಗೆ ತುಂಬ ಚೆನ್ನಾಗಿ ಸಿಗ್ತಿದೆ. ತುಂಬ ಒಂದು ಒಳ್ಳೊಳ್ಳೆ ಕಮೆಂಟ್ಸ್ ಆಗ್ತಿದ್ದೀರಾ, ಮತ್ತೆ ಲೈಕ್ ಮಾಡ್ತಿದ್ದೀರಾ. ನನಗೂ ಗೊತ್ತು, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಕೂಡ ಶೇರ್ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು. ಹಂಗಾಗಿ ತುಂಬ ಖುಷಿಯಾಗಿದ್ದೀನಿ. ಈ ಖುಷಿನ ಪ್ಲೀಸ್ ಲಾಂಗ್ ಟೈಮ್ವರೆಗೂ ಕಂಟಿನ್ಯೂ ಮಾಡಿಕೊಡಿ ಅಂತ ಹೇಳಿ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಆಮೇಲೆ ಈ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಅಂತ ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಇವತ್ತಿನ ನಾನು ಮಾಡ್ತಿರೋ ವಿಡಿಯೋ ವಿಷಯ ಏನು ಅಂತಂದರೆ ಸ್ಟೋವ್ ಕ್ರೀಮ್. ಇದೇನು ಲಾಸ್ಟ್ ಟೈಮ್ ಎಲ್ಲ ಸ್ಟೋವ್ ಕ್ರೀಮ್ ವಿಷಯ ಮಾಡಿದ್ದೆ ಅಲ್ವಾ ನಾನು, ಇದಕ್ಕೆ ಸಂಬಂಧಪಟ್ಟಂತ ವಿಡಿಯೋ. ಮತ್ತೆ ಸ್ಟೋವ್ ಕ್ರೀಮ್ದೇ ಮಾಡ್ತಿದ್ದೀನಿ ಅಂತ ಅನ್ಕೋಬೇಡಿ. ಏನಕ್ಕೆ ಮಾಡ್ತಿದ್ದೀನಿ ಅಂದರೆ, ನಾನು ಸ್ಟೋವ್ ಕ್ರೀಮ್ದು ವಿಡಿಯೋ ಮಾಡಿ ಆದಮೇಲೆ ತುಂಬ ಜನಕ್ಕೆ ಸ್ವಲ್ಪ ಕನ್ಫ್ಯೂಷನ್ ಇತ್ತು. ನನಗೆ ಕಮೆಂಟಲ್ಲಿ ತುಂಬ ಜನ ಕೇಳ್ತಿದ್ರು ಅವರ ಡೌಟ್ಸ್ನ. ಸೊ ಆ ಡೌಟ್ಸ್ಗೆ ನಾನು ಕಮೆಂಟಲ್ಲೇ ಉತ್ತರ ಕೊಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಆ ಕಾರಣಕ್ಕೆ ಕರೆಕ್ಟಾಗಿ ನಾನು ಪ್ರಾಕ್ಟಿಕಲ್ ಆಗೇ ಅವ್ರಿಗೆ ಗೊತ್ತಾಗೋ ಥರ ತಿಳಿಸೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಿದ್ದೀನಿ. ಯೂಶಲ್ ಆಗಿ ನನಗೆ ಕಮೆಂಟಲ್ಲಿ ಏನು ಜಾಸ್ತಿ ವಿಷಯ ಬರ್ತಿತ್ತು ಅಂದರೆ, ನಮಗೆ ಫೇಸಸ್ ಕೆನಡಾದ್ ಮಾತ್ರ ಚೆನ್ನಾಗಿರುತ್ತಾ, ಬೇರೆ ಪ್ರಾಡಕ್ಟ್ಗಳದ್ದು ಸ್ಟೋವ್ ಕ್ರೀಮ್ ಚೆನ್ನಾಗಿರಲ್ವಾ, ಅದನ್ನೇ ತಗೋಬೇಕಾ ಅಂತ ಅದೊಂದು. ಮತ್ತೆ ಈ 2 ಶೇಡ್ ಇದೆ ಅಂತ ಹೇಳಿದ್ದೆ ಸ್ಟೋವ್ ಕ್ರೀಮಲ್ಲಿ ನಾನು ಫೇಸಸ್ ಕೆನಡಾದಲ್ಲಿ, ಒಂದು ಸಿಲ್ವರು, ಒಂದು ರೋಸ್ ಪಿಂಕು. ಸೊ ಇದರಲ್ಲಿ ಫೇಸ್ ಇರೋ ಸ್ಕಿನ್ಗೆ ಯಾವ್ದು ಹಚ್ಚೋದು, ಮತ್ತೆ ಡಸ್ಕಿ ಸ್ಕಿನ್ ಅವ್ರಿಗೆ ಯಾವ್ದು ಹಚ್ಚೋದು ಅನ್ನೋದು ತುಂಬಾ ಜನದ್ದು ಕನ್ಫ್ಯೂಷನ್. ಇದ್ದ ಸೆಲೆಕ್ಷನ್ ಹೆಂಗ್ ನಾವು ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ತುಂಬಾ ಜನ ನನಗೆ ಕಮೆಂಟ್ ಅಲ್ಲಿ ಕೇಳಿದ್ರು. ಸೊ ಆ ಕಾರಣಕ್ಕೆ ನಾನು ಈ ವಿಡಿಯೋ ಮಾಡ್ತಿದ್ದೀನಿ. ಫಸ್ಟ್ನೇ ಒಂದು ನಿಮ್ಗಳ ಡೌಟ್ ಏನಿದೆ, ಇದು ಫೇಸಸ್ ಕೆನಡಾದ್ ಮಾತ್ರನೇ ಚೆನ್ನಾಗಿರುತ್ತಾ, ಬೇರೆ ಬ್ರ್ಯಾಂಡ್ಗಳು ಚೆನ್ನಾಗಿರಲ್ವಾ ಅನ್ನೋದು ಖಂಡಿತ ಸುಳ್ಳು. ಎಲ್ಲಾ ಬ್ರ್ಯಾಂಡ್ಗಳಲ್ಲೂ ಅದರದ್ದೇ ಆದ ಕ್ವಾಲಿಟಿಗಳಿರುತ್ತೆ. ಮತ್ತೆ ನಾನು ಸ್ವಲ್ಪ ಪ್ರೈಸ್ ವೈಸಲ್ಲೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಅಫ್ಕೋರ್ಸ್ ಪ್ರೈಸಲ್ಲಿ ಡಿಫ್ರೆನ್ಸ್ ಆದಂಗೆ ಕ್ವಾಲಿಟಿನಲ್ಲೂ ಕೂಡ ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ. ನಾನು ಫೇಸಸ್ ಕೆನಡಾ ಮತ್ತು ಬೇರೆ ಮ್ಯಾಕು ಬೇರೆವೆಲ್ಲ ನಾನು ಟ್ರೈ ಮಾಡಿದ್ದೀನಿ, ಬೇರೆ ಬ್ರ್ಯಾಂಡ್ಗಳದ್ದು. ಬಟ್ ಫೇಸಸ್ ಕೆನಡಾ ಅದು ಸ್ಟೋವ್ ಕ್ರೀಮ್ ಏನಂದರೆ ಸ್ವಲ್ಪ ತಿಕ್ಕಿರುತ್ತೆ. ಬೇರೆ ಸ್ಟೋವ್ ಕ್ರೀಮ್ಗಳಿಗೆ ಕಂಪೇರ್ ಮಾಡಿದ್ರೆ ಇದು ತುಂಬ ಅಷ್ಟು ಈಸಿಯಾಗಿ ಸ್ವಲ್ಪ ಬ್ಲೆಂಡ್ ಆಗಲ್ಲ ಈ ಫೇಸಸ್ ಕೆನಡಾ ಅದು. ಸೊ ಮತ್ತೆ ನಿಮ್ಮ ಖುಷಿ, ನಿಮ್ಮ ಬಜೆಟ್ಗೆ ನಿಮಗೆ ಯಾವುದು ನಿಮಗೆ ಖುಷಿ ಅನ್ಸುತ್ತೋ ಅದನ್ನ ಯೂಸ್ ಮಾಡಿ. ಇದು ಏನು ಫೇಸಸ್ ಕೆನಡಾ ಅವ್ರದ್ದು ಸ್ಟೋವ್ ಕ್ರೀಮ್ ಮಾತ್ರನೇ ಚೆನ್ನಾಗಿರುತ್ತೆ ಅಂತ ಅಲ್ಲ. ಸೊ ನಿಮ್ಮ ಬಜೆಟ್ಗೆ ನಿಮಗೆ ಎಲ್ಲಿ ತುಂಬ ನಿಯರ್ ಆಗಿ ಯಾವ್ದು ಸಿಗುತ್ತೋ ಅದನ್ನ ಯೂಸ್ ಮಾಡಿ. ಮತ್ತೆ ಇದನ್ನ ಸೆಲೆಕ್ಟ್ ಮಾಡಿದಾಗ ನೀವು ಯಾವ ಕಲರ್ನ ಸೆಲೆಕ್ಟ್ ಮಾಡೋದು ಅನ್ನೋದು ತುಂಬಾ ಜನಕ್ಕೆ ಡೌಟ್ ಅಲ್ವಾ. ಸೊ ಅದಕ್ಕೆ ನಾನೊಂದು ನಿಮ್ಗೆ ತೋರಿಸ್ತೀನಿ ಯಾವ ತರ ನೀವು ಸೆಲೆಕ್ಟ್ ಮಾಡೋದು ಅಂತ. ಹೌದು, ನೀವು ಶಾಪ್ಗಳಿಗೆ ಹೋಗ್ಬಿಟ್ಟು ಟ್ರಯಲ್ ಕೊಡಿ ಅಂತ ಕೇಳೋದಕ್ಕಾಗಲ್ಲ, ನನಗೂ ಗೊತ್ತದು. ಸೊ ಹೆಂಗೆ ನನಗೆ ಗೊತ್ತಿರೋದು ನಾನು ಹೇಳ್ತಿದ್ದೀನಿ. ಈ ಸಿಲ್ವರ್ ಇರುತ್ತಲ್ಲ ಸ್ಟೋವ್ ಕ್ರೀಮು ಫೇಸಸ್ ಕೆನಡಾದು, ಇದು ಮೀಡಿಯಂ ಟು ಫೇರ್ ಅವರು ಯೂಸ್ ಮಾಡೋದು. ಇದು ರೋಸ್ ಪಿಂಕ್ ಇದೆಯಲ್ಲ, ಇದು ಬಂದ್ಬಿಟ್ಟು ನೀವು ಮೀಡಿಯಂ ಟು ಡಾರ್ಕ್ ಸ್ಕಿನ್ ಅವರು ಯೂಸ್ ಮಾಡ್ಬೋದು. ಯಾಕೆ ಅಂತಂದ್ರೆ, ಈ ಸ್ವಲ್ಪ ಡಾರ್ಕ್ ಸ್ಕಿನ್ ಅವರು ಈ ಸಿಲ್ವರ್ ಯೂಸ್ ಮಾಡಿಬಿಟ್ರೆ ಸ್ವಲ್ಪ ವೈಟ್ ಪ್ಯಾಚಿ ತರ ಅನ್ಸುತ್ತೆ. ಈಗ ನಾನು ಇದನ್ನ ಹಚ್ಕೊಂಡು ತೋರಿಸ್ತೀನಿ, 2 ಕಡೆಗೂ 2 ಶೇಡು ಹಚ್ಕೊಳ್ತೀನಿ. ಯಾವುದು ನ್ಯಾಚುರಲ್ ಆಗಿ ನೀಟಾಗಿ ಕಾಣ್ತಿದೆ ಅಂತ ನೀವೇ ಡಿಸೈಡ್ ಮಾಡಿ, ಓಕೆನಾ? ಇವಾಗ ನಾನು ಹಚ್ಕೊಂಡು ತೋರಿಸ್ತೀನಿ ನೋಡಿ. ನಾನು ಫಸ್ಟ್ ಈಗ ನಿಮ್ಮ ಮುಂದೆನೆ ಸಿಲ್ವರ್ ಹಚ್ಕೊಳ್ತಿದ್ದೀನಿ. ನಂದು ಕೂಡ ಮೀಡಿಯಂ ಕಲರು, ಸೊ ನಾನೇನು ತುಂಬಾ ಫೇರ್ ಇಲ್ಲ. ಸೊ ಆಕ್ಚುಲಿ ನನಗೆ ಗೊತ್ತಿರಂಗೆ ನನಗೂ ಇದು ಸಿಲ್ವರು ಅಷ್ಟು ಸೂಟ್ ಆಗಲ್ಲ. ಇದನ್ನ ನೀಟಾಗಿ ಬ್ಲೆಂಡ್ ಮಾಡೋದು ಕೂಡ ಅಷ್ಟೇ ಮುಖ್ಯ ಆಗತ್ತೆ. ನೋಡಿ, ನನಗೆ ಎಲ್ಲೋ ಏನೋ ಹಚ್ಚಿದೇವಿ ಅನ್ನೋ ತರನೇ ಫೀಲ್ ಆಗ್ತಿದೆ. ಯಾಕೆ ಅಂದ್ರೆ ಸಿಲ್ವರ್ ಅಲ್ಲಿ ಸ್ವಲ್ಪ ಗ್ಲಿಟರ್ದು ಪಾರ್ಟಿಕಲ್ಸು ಸ್ವಲ್ಪ ಹೆವಿ ಅನ್ನಿಸ್ತಿದೆ ನನಗೆ. ಸೊ ಹಂಗಾಗಿ ಇದು ಮೀಡಿಯಂ ಮತ್ತೆ ಡಾರ್ಕ್ ಸ್ಕಿನ್ ಅವ್ರಿಗೆ ಇದು ನನ್ನ ಕಡೆಯಿಂದ ಹೇಳೋದಾದ್ರೆ ಈ ಸಿಲ್ವರ್ನ ಯೂಸ್ ಮಾಡಬೇಡಿ ಸ್ಟೋವ್ ಕ್ರೀಮ್ನ. ಈಗ ನಾನು ತಗೊಳ್ತಿರೋದು ರೋಸ್ ಪಿಂಕ್. ಇದನ್ನ
ಮೀಡಿಯಂ ಟು ಡಾರ್ಕ್ ಸ್ಕಿನ್ ಅವರು ಯೂಸ್ ಮಾಡ್ಬೋದು. ಈ ಏನು ರೋಸ್ ಪಿಂಕ್ ಏನಿದೆ ಅದ್ರಲ್ಲೇ ಹೇಳಿರೋಂಗೆ ಒಂದು ಸ್ವಲ್ಪ ಬ್ಲಶ್ದು ಫಿನಿಶಿಂಗ್ ಕೂಡ ಕೊಡುತ್ತೆ. ನಾವು ಯಾವ್ದು ಹಚ್ಕೊಂಡ್ರು ಅಷ್ಟೇ ನೀಟಾಗಿ ಬ್ಲೆಂಡ್ ಮಾಡೋದಂತೂ ತುಂಬಾನೇ ಮುಖ್ಯ ಆಗತ್ತೆ. ನೋಡಿ, ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗ್ತಿದೆ ಅನ್ಸುತ್ತಲ್ವಾ? ನನ್ಗೆ ತುಂಬಾ ಚೆನ್ನಾಗಿ ಗೊತ್ತಾಗ್ತಿದೆ, ಬಟ್ ನಿಮ್ಗೆ ಕ್ಯಾಮ್ರಾದಲ್ಲಿ ಎಷ್ಟು ಮಟ್ಟಿಗೆ ಗೊತ್ತಾಗ್ತಿದೆಯೋ ಗೊತ್ತಿಲ್ಲ. ನೋಡಿ, ಈ ಕಡೆ ಸ್ವಲ್ಪ ಹೆವಿ ಅನ್ನಿಸ್ತಿದೆ ಅಲ್ವಾ, ಸ್ವಲ್ಪ ವೈಟಿಶ್ ಆಗಿ ಕಾಣ್ತಿದೆ. ಈ ಕಡೆದು ತುಂಬಾ ನ್ಯಾಚುರಲ್ ಆಗಿ ಒಂಥರ ತುಂಬಾ ನ್ಯಾಚುರಲ್ ಗ್ಲೋ ತರ ನ್ಯಾಚುರಲ್ ಆಗಿ ಕಾಣ್ತಿದೆ. ಹಂಗಾಗಿ ಇದು ರೋಸ್ ಪಿಂಕ್ ಏನಿದೆ ಇದು ಮೀಡಿಯಂ ಟು ಡಾರ್ಕ್ ಸ್ಕಿನ್ ಅವ್ರು ಯೂಸ್ ಮಾಡಿ. ಈ ಸಿಲ್ವರ್ ಏನಿದೆ ಇದನ್ನ ನೀವು ಮೀಡಿಯಂ ಟು ಫೇರ್ ಸ್ಕಿನ್ ಅವರು ಯೂಸ್ ಮಾಡಿ. ಮೋಸ್ಟ್ಲಿ ನಾನು ಹೇಳಿದ ಇನ್ಫಾರ್ಮೇಶನ್ ನಿಮ್ಗೆ ಗೊತ್ತಾಯ್ತು ಅಂತ ಅನ್ಕೊಂಡಿದೀನಿ. ಖಂಡಿತ ಇದೇ ಮೆಥಡ್ ಅಲ್ಲೇ ನೀವು ಸೆಲೆಕ್ಟ್ ಮಾಡಿ. ಈಗ ಯೂಶಲ್ ಆಗಿ ಬೇರೆ ಬ್ರ್ಯಾಂಡ್ಗಳಲ್ಲೂ ಕೂಡ ಇದೇ ತರ ಕಲರ್ಸ್ ಇರುತ್ತೆ, ಇದ್ರಲ್ಲಿ ಮಾತ್ರ ಅಂತಲ್ಲ, ಬೇರೆ ಬ್ರ್ಯಾಂಡ್ಗಳಲ್ಲೂ ಕೂಡ ಸಿಲ್ವರು, ಗೋಲ್ಡು, ರೋಸ್ ಗೋಲ್ಡು ಈ ತರ ಅವ್ರದ್ದೇ ಆದ ಹೆಸರುಗಳನ್ನಿಟ್ಟು ಮಾರ್ಕೆಟ್ ಅಲ್ಲಿ ಬಿಟ್ಟಿರ್ತಾರೆ ಈ ಸ್ಟೋವ್ ಕ್ರೀಮ್ಗಳನ್ನ. ಅದ್ರಲ್ಲಿ ನಾನು ಇದೇ ಮೆಥಡ್ ಅಲ್ಲೇ ನೀವು ಕೂಡ ಫಾಲೋ ಮಾಡಿ. ಈ ಸಿಲ್ವರು ಅದೇನಿದೆ ಇದಂತೂ ಫೇರ್ ಸ್ಕಿನ್ ಅವ್ರಿಗೆ ಮಾತ್ರನೇ ಚೆನ್ನಾಗಿ ಅನ್ಸೋದು, ಇಲ್ಲ ಅಂದ್ರೆ ಏನೋ ಒಂಥರ ಕೇಕಿ ಅನ್ಸುತ್ತೆ, ಹೆವಿ ಅನ್ಸುತ್ತೆ. ಸೊ ಈ ಫೇರ್ದೇನಿದೆ ಸಿಲ್ವರ್ ಏನಿದೆ ಇದನ್ನ ಫೇರ್ ಸ್ಕಿನ್ ಅವ್ರು ಮಾತ್ರನೇ ಯೂಸ್ ಮಾಡಿ. ಈ ಗೋಲ್ಡು ರೋಸ್ ಗೋಲ್ಡು ಅಂತ ಕೆಲವೊಂದು ನೇಮ್ಗಳು ಕೊಟ್ಟಿರ್ತಾರೆ. ಸೊ ಅದನ್ನ ಸ್ವಲ್ಪ ಮೀಡಿಯಂ ಟು ಡಾರ್ಕ್ ಸ್ಕಿನ್ ಅವರು ಯಾವ ಬ್ರ್ಯಾಂಡ್ ಅಲ್ಲಾದ್ರೂ ಆಗ್ಲಿ ಯೂಸ್ ಮಾಡಿ. ಓಕೆನಾ? ಈ ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ ಆಯ್ತು ಅಂತ ಅನ್ಕೊಂಡಿದೀನಿ. ಸೊ ನನಗೆ ಇಷ್ಟೊಂದನ್ನ ನಾನು ಕಮೆಂಟ್ ಅಲ್ಲಿ ನಿಮ್ಗಳಿಗೆ ಹೇಳಕ್ ಆಗ್ತಿರ್ಲಿಲ್ಲ ಅಲ್ವಾ. ಇದು ತುಂಬಾ ಜನದ್ದು ಕ್ವಶನ್ಸ್ ಆಗಿರೋದ್ರಿಂದ ನಾನು ಈ ವಿಡಿಯೋ ಮಾಡ್ತಿದ್ದೀನಿ. ಓಕೆನಾ? ಮತ್ತೆ ಇನ್ನ ಕೆಲವ್ರದ್ದೇನು ಡೌಟು ಅಂದ್ರೆ ಫೌಂಡೇಶನ್ ನಾವು ಹೆಂಗ್ ಸೆಲೆಕ್ಟ್ ಮಾಡ್ಕೊಳ್ಳೋದು ನಮ್ಮ ಸ್ಕಿನ್ ಕಲರ್ಗೆ ಅನ್ನೋದೊಂದು ಕ್ವಶನ್ ತುಂಬಾ ಜನ ಕೇಳ್ತಿದ್ದೀರಾ. ಖಂಡಿತ ನಾನು ಅದ್ರದ್ದು ವಿಡಿಯೋ ಮಾಡಿ ತೋರಿಸ್ತೀನಿ. ಓಕೆನಾ? ಈಗ ಹೋಗ್ಬಲ್ಲ, ಇಷ್ಟು ಇನ್ಫಾರ್ಮೇಶನ್ ನಿಮ್ಗೆ ಗೊತ್ತಾಯ್ತು ಅಂತ ಅನ್ಕೊಂಡಿದೀನಿ. ನಿಮಗೆ ಗೊತ್ತಾಗಿದ್ರೆ ನನಗೆ ಹೌದು ನಮ್ಗೆ ಗೊತ್ತಾಯ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಇನ್ನೂ ಗೊತ್ತಾಗ್ಲಿಲ್ಲ ಅಂದ್ರೆ ಖಂಡಿತ ಅದನ್ನು ಕಮೆಂಟ್ ಮೂಲಕ ತಿಳಿಸಿ, ಇನ್ನೂ ಹೆಚ್ಚದಾಗಿ ಏನಾದ್ರೂ ನಿಮ್ಗೆ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ಆಯ್ತಾ? ಹೋಗ್ಬಲ್ಲ. ಬಾಯ್, ಲವ್ ಯು, ಟೇಕ್ ಕೇರ್.